ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟೀಮ್ ಧರ್ಮಸ್ಥಳಕ್ಕೆ ಇವತ್ತು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಸ್ಪಾಟ್ ವಿಸಿಟ್ಗೂ ಮುಂಚೆ ಅಂದ್ರೆ ಈ ಭಾಗಕ್ಕೆ ಬರೋಕ್ಕೂ ಮುಂಚೆ ನಿರಂತರವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನ ಎಸ್ಐಟಿ ಟೀಮ್ನ ಅಧಿಕಾರಿಗಳು ಮಾಡ್ತಾ ಇದ್ರು. ಇವತ್ತು ಧರ್ಮಸ್ಥಳಕ್ಕೆ ಅವರು ಆಗಮಿಸುವ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಪ್ರಕರಣದ ತನಿಖೆಗೆ ಅಂತ ಭೇಟಿ ಕೊಡ್ಲಿಕ್ಕಿದ್ದಾರೆ. ಡಿಜಿಪಿ ಪ್ರಣವ್ ಮೊಹಂತಿ ನೇತೃತ್ವದ ಅಧಿಕಾರಿಗಳ ತಂಡ ಬೆಳ್ತಂಗಡಿಯಲ್ಲಿ ಕಚೇರಿಯನ್ನ ಓಪನ್ ಮಾಡ್ತಾರೆ ಎಸ್ಐಟಿ ಟೀಮ್ ಅನ್ನೋದರ ಮಾಹಿತಿ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇನ್ನಷ್ಟು ದೂರುಗಳು ಬರಬಹುದು. ಒಂದು ಹೆಲ್ಪ್ ಲೈನ್ ಎಲ್ಲ ಓಪನ್ ಮಾಡಬೇಕು ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಸೊ ಯಾರಾದರೂ ಬಂದು ಕಂಪ್ಲೇಂಟನ್ನು ಕೊಡ್ತಾರಾ, ಏನು ಕತೆ, ಈ ಇಡೀ ಪ್ರಕರಣದ ಆಳ ಎಷ್ಟು ಅಗಲ ಎಷ್ಟು ಅನ್ನೋದನ್ನೆಲ್ಲ ಅರಿಯೋದಕ್ಕೆ ಸ್ಪಾಟಲ್ಲೇ ಎಲ್ಲಿ ಸಂಭವ್ಯ ಕ್ರೈಮ್ ಸೀನ್ ನಡೆದಿದೆ ಅನ್ನೋ ಜಾಗ ಇದೆ, ಅಲ್ಲಿಂದ ಆ ರೇಡಿಯಸ್ನಲ್ಲೇ ಒಂದು ಕಚೇರಿಯನ್ನು ಓಪನ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ತನ್ನ ಆದೇಶದ ಪ್ರತಿಯಲ್ಲಿ ಸ್ಪಷ್ಟವಾಗಿ ಹೇಳಿತ್ತು, SP ಅವರು ಎಲ್ಲ ರೀತಿಯ ಸಂಪನ್ಮೂಲದಿಂದ ಹಿಡಿದು ತಂಡಕ್ಕೆ ಬೇಕಾದಂತಹ ಎಲ್ಲ ನೆರವನ್ನು ಕೂಡ ಕೊಡೋ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ. ಸೊ ಈಗಾಗಲೇ 4 IPS ಅಧಿಕಾರಿಗಳ ನೇತೃತ್ವ ಜೊತೆಗೆ ಅವರ ಕೆಳಗಡೆ ಒಂದು 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಎಲ್ಲರೂ ವರ್ಕ್ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣ ಈಗ SIT ತನಿಖೆಯನ್ನು ಆರಂಭಿಸಲಿಕ್ಕೆ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ SIT ತಂಡ ಬರುವಂಥ ನಿರೀಕ್ಷೆ ಇದೆ. ಧರ್ಮಸ್ಥಳಕ್ಕೂ ಭೇಟಿ ನೀಡುವಂಥ ನಿರೀಕ್ಷೆ ಇದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದ ಈ ತಂಡ ಇವತ್ತು ಮಂಗಳೂರು ಸೇರಿ ಬೆಳ್ತಂಗಡಿಗೂ ಜೊತೆಗೆ ಧರ್ಮಸ್ಥಳಕ್ಕೂ ಆಗಮಿಸುವಂಥ ನಿರೀಕ್ಷೆ ಇದೆ. ಇದರ ಜೊತೆಗೆ ಬೆಳ್ತಂಗಡಿಯಲ್ಲಿ ಅವರಿಗೊಂದು ಕಚೇರಿಯನ್ನು ತೆರೆಯುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈಗಿರುವ ಮಾಹಿತಿಯ ಪ್ರಕಾರ ಬೆಳ್ತಂಗಡಿ ಪೊಲೀಸ್ ಠಾಣೆ ಏನಿದೆ, ಪೊಲೀಸ್ ಠಾಣೆಯ ಪಕ್ಕದಲ್ಲೇ SIT ತಂಡಕ್ಕೆ ಒಂದು ಕಚೇರಿಯನ್ನು ತೆರೆಯಲಿಕ್ಕೆ ಇವತ್ತು ತಯಾರಿಗಳನ್ನು ಮಾಡಿರುವಂಥದ್ದು. ಈ ಒಂದು ಕಚೇರಿಯನ್ನು ನೀವು ಗಮನಿಸೋದಿದ್ರೆ ಇದರ ಪಕ್ಕದಲ್ಲೇ ಬೆಳ್ತಂಗಡಿ ಪೊಲೀಸ್ ಠಾಣೆ ಏನಿದೆ ಅದರ ಪಕ್ಕದಲ್ಲಿ ಇವತ್ತು ಒಂದು ಕಚೇರಿಯನ್ನು ಅದು ತೆರೆಯುವಂಥ ಕೆಲಸಗಳಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಬಳಿ ಇರುವಂಥ ಒಂದು ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಇದರಲ್ಲಿ SIT ಒಂದು ಕಚೇರಿಯನ್ನು ಆರಂಭಿಸಲಿರುವಂಥದ್ದು. ಇದು ನೂತನವಾಗಿ ಆರಂಭಗೊಂಡಿರುವಂಥ ಒಂದು ಕ್ವಾರ್ಟರ್ಸ್ ಇದು SIT. ಇದರಲ್ಲಿ ಹೊಸ ಠಾಣೆಯನ್ನು ತೆರೆಯುತ್ತದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಈ ಒಂದು ಕ್ವಾರ್ಟರ್ಸ್ ಏನಿದೆ ಇದು ನೂತನವಾಗಿ ರೆಡಿಯಾಗಿರುವಂಥ ಒಂದು ಕ್ವಾರ್ಟರ್ಸ್. ಈ ಒಂದು ಕ್ವಾರ್ಟರ್ಸ್ನಲ್ಲೇ SIT ಅಂತ ಒಂದು ಕಚೇರಿಯನ್ನು ತೆರೀಲಿಕ್ಕಿದೆ. ಇದರಲ್ಲಿ IPS ಅಧಿಕಾರಿಗಳಿಗೆ ಮಂಗಳೂರಿನ SP ಆಫೀಸಿನ ಸಮೀಪದಲ್ಲಿ ಒಂದು ಕಚೇರಿಯನ್ನು ತೆರೆಯಲಾಗುತ್ತೆ. ಆ ಬಳಿಕ ಅದರ ತಂಡ ಏನಿದೆ ಅವರ ಒಂದು ಕಚೇರಿಯನ್ನು ಈ ಒಂದು ಕಟ್ಟಡದಲ್ಲಿ ತೆರೀಲಿಕ್ಕೆ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು. ಇದು ಈಗ ಸದ್ಯಕ್ಕೆ ರೆಡಿಯಾಗಿ ಇರುವಂಥ ಒಂದು ಕ್ವಾರ್ಟರ್ಸ್. ಇದರಲ್ಲಿ ಯಾವುದೇ ರೀತಿಯಾದಂಥ ವಾಸ ಆಗಿಲ್ಲ. ಹಾಗಾಗಿ SIT ತಂಡದ ಒಂದು ಕಚೇರಿ ಏನಿದೆ ಆ ಕಚೇರಿಯನ್ನು ಇದೇ ಒಂದು ಬಿಲ್ಡಿಂಗಲ್ಲಿ ಆರಂಭ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಇದಕ್ಕೆ ನೂರಾರು ಶವಗಳನ್ನು ಹೂತಿಟ್ಟುವ ಪ್ರಕರಣದಲ್ಲಿ ತನಿಖೆ ಆರಂಭ ಆಗುತ್ತೆ. ಆ ಬಳಿಕ ಬೇರೆ ಯಾವುದಾದ್ರೂ ಪ್ರಕರಣಗಳು ಇದ್ದರೂ ದೂರು ಕೊಡುವಂಥವರು ಈ ಒಂದು ಕಚೇರಿಗೆ ಬಂದು ದೂರು ಕೊಡಲಿಕ್ಕೆ ವ್ಯವಸ್ಥೆಗಳನ್ನು ಈಗ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಂಗಳೂರಿನ SP ಕಚೇರಿ ಆವರಣದಲ್ಲಿ ಕಚೇರಿಯನ್ನು ಸಿದ್ಧ ಮಾಡುವಂಥ ಸಾಧ್ಯತೆ ಇದೆ. ಆ ಬಳಿಕದ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ ಇಲ್ಲೇ ಉಳ್ಕೊಳ್ಳುವಂಥದ್ದು, ಜೊತೆಗೆ ಅವರಿಗೆ ಕಚೇರಿಯನ್ನು ಮಾಡಲಿಕ್ಕೂ ಈ ಒಂದು ಕ್ವಾರ್ಟರ್ಸ್ನಲ್ಲಿ ತಯಾರಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈ ಕಚೇರಿ ಆರಂಭ ಆಗೋದರ ಮೂಲಕ ಈ ಪ್ರಕರಣದ ತನಿಖೆ ಆರಂಭಗೊಳ್ಳುತ್ತೆ. ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಇಲ್ಲೇ ಬೀಡು ಬಿಟ್ಟಿರ್ತಾರೆ. ಈ ಒಂದು ಪ್ರಕರಣದ ತನಿಖೆಯನ್ನು ಎಲ್ಲ ಮಾಡಿದ ಬಳಿಕ ಅದರ ವರದಿಯನ್ನು ಸಲ್ಲಿಸಲಿಕ್ಕೆ ಆವರೆಗೂ ಈ ಒಂದು ಕಚೇರಿ ಇರುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಇವತ್ತು ಅಧಿಕಾರಿಗಳು ಮತ್ತು ಅದರ ಸಿಬ್ಬಂದಿಗಳು ಇವತ್ತು ಬಂದು ಅಧಿಕೃತವಾಗಿ ಈ ಒಂದು ಪ್ರಕರಣವನ್ನು ಆರಂಭ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ TV, ಮಂಗಳೂರು.